ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 62, ಪ್ರಭಾವ ಪದ್ಧತಿ 32. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಸಮುತ್ ಕ್ಷಿಪತಿ ಚೇತಸಿ ಸ್ಥಿರ ನಿವೇಶಿತಾ ತಾವಕಿ ಮುಕುಂದಮಣಿ ಪಾದುಕೆ ಮುಹರೂಪಾಸನಾ ವಾಸನಾ ಉದರ್ಕ ಪರಿಕರ್ಕಶಾನ್ ಉಪರಿ ಪರ್ವಣಾ ಖರ್ವಿತಾನ್ ಅನರ್ಥ ಶತಗರ್ಭಿತಾನ್ ಅಮರ ಶಂಭಳಿ ವಿಭ್ರಮಾನ್. ಇದರ ಅರ್ಥ ಹೀಗಿದೆ. ಪಾದುಕೆಗಳನ್ನು ಚೆನ್ನಾಗಿ ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಿದರೆ ಸ್ವರ್ಗಲೋಕದಲ್ಲಿ ಅಪ್ಸರ ಸ್ತ್ರೀಯರೊಡನೆ ವಿಹರಿಸಬೇಕೆಂಬುದರಲ್ಲಿ ಜಿಗುಪ್ಸೆ ಉಂಟಾಗುವುದು. ಸ್ವರ್ಗಲೋಕದ ಸುಖಗಳು ಅಲ್ಪಗಳು ಅಲ್ಲದೆ ಕೇಡನ್ನೂ ಕೊಡುವಂತಹುದು. ಅನುಭವಿಸುವ ಕಾಲದಲ್ಲೇ ಅನೇಕ ಕಷ್ಟಗಳನ್ನು ಕೂಡಿರುವಂತಹುದು. ಮರಣಾನಂತರ ದೇಹ ನಾಶವಾಗುತ್ತದೆ. ಜೀವಾತ್ಮ ಸಾಯುವುದಿಲ್ಲ. ಅವನವನ ಕರ್ಮಾನುಗಳಿಗನುಸಾರವಾಗಿ ಇಲ್ಲ ಸ್ವರ್ಗವನ್ನು ಪಡೆಯುತ್ತಾನೆ, ಇಲ್ಲ ಮತ್ತೆ ಮನುಷ್ಯನಾಗಿ ಹುಟ್ಟುತ್ತಾನೆ, ಇಲ್ಲ ಕ್ರಿಮಿಕೀಟವಾಗಿ ಹುಟ್ಟುತ್ತಾನೆ, ಇಲ್ಲ ಮುಕ್ತಿಯನ್ನು ಪಡೆಯುತ್ತಾನೆ. ಈ ನಾಲ್ಕರಲ್ಲಿ ಯಾವುದು ಬೇಕೋ ಅದಕ್ಕೆ ನಮ್ಮ ಜೀವನವನ್ನು ಈಗಲೇ ಅಳವಡಿಸಿಕೊಳ್ಳಬೇಕು. ಮನುಷ್ಯನು ತನ್ನ ಕರ್ಮ, ಜ್ಞಾನ, ಭಕ್ತಿ, ಧ್ಯಾನ ಮುಂತಾದವುಗಳಿಂದ ಬಹಳ ಶ್ರಮಪಟ್ಟು ಸಾಧಿಸಿದ ಪುಣ್ಯಗಳ ಫಲದಿಂದ ದೇವಲೋಕವಾದ ಸ್ವರ್ಗವನ್ನು ಗಳಿಸುತ್ತಾನೆ ಎಂದಿಟ್ಟುಕೊಳ್ಳಿ. ಆದರೆ ಅಲ್ಲಿನ ಭೋಗವಿಲಾಸಗಳಲ್ಲಿ ಮೈಮರೆತು ಇಂದ್ರಿಯಗಳು ದುರ್ಬಲವಾಗಿ ಮತ್ತೆ ಭೋಗದಾಸೆ, ಕಾಮಗಳು ಹುಟ್ಟಿಕೊಳ್ಳುತ್ತವೆ. ಮತ್ತೆ ಭೂಮಿಯಲ್ಲಿ ಜನಿಸಿ ಅಥವಾ ಪುಣ್ಯಫಲದಿಂದ ಶ್ರೀಮಂತನ ಮನೆಯಲ್ಲಿ ಹುಟ್ಟಿದರೂ ದೇವಲೋಕದಲ್ಲಿ ಹಾಗೂ ಶ್ರೀಮಂತರ ಮನೆಗಳಲ್ಲಿ ಭೋಗ ಸಾಮಗ್ರಿಗಳು ಹೆಚ್ಚಾಗಿರುತ್ತವೆ. ಈ ಕಾರಣದಿಂದ ಭೋಗಗಳಲ್ಲಿ ಆಸಕ್ತನಾಗಿ ಇನ್ನೂ ಮತ್ತು ಭೋಗಗಳನ್ನು ಅನುಭವಿಸಲು ಪಾಪಕೃತ್ಯಗಳನ್ನು ಮಾಡುವ ಸಂಭವವಿರುತ್ತದೆ. ಒಂದು ವೇಳೆ ಹಾಗೆ ಆದರೆ ಅದು ಅವನ ಪತನಕ್ಕೆ ಕಾರಣವಾಗುತ್ತದೆ, ದುರ್ಗತಿ ಪ್ರಾಪ್ತವಾಗುತ್ತದೆ. ಆದ್ದರಿಂದ ವೇದಾಂತ ದೇಶಿಕರು ಮೊದಲು ಭೋಗ ಕೊಟ್ಟು ಕೊನೆಗೆ ದುರ್ಗತಿ ತರಬಹುದಾದ ಸ್ವರ್ಗವೂ ಬೇಡ, ಅದರ ಸಹವಾಸವೂ ಬೇಡ, ಮರುಜನ್ಮವೂ ಬೇಡ, ಭಗವಂತನ ಧ್ಯಾನದಲ್ಲಿ ಮುಕ್ತಿ ಪಡೆಯೋಣ ಎಂದಿದ್ದಾರೆ. ಬದುಕನ್ನು ಭಗವಂತನ ಇಚ್ಛೆಯಂತೆ ನಡೆಸುವುದು ಧ್ಯಾನವೇ ಆಗುತ್ತದೆ. ಈ ದಿನದ ಪದ್ಯಕ್ಕೆ ತೀರಾ ಹತ್ತಿರವಾದ ಮಹಾಭಾರತದ ಅರಣ್ಯ ಪರ್ವದಲ್ಲಿ ಬರುವ ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳಿ. ವನವಾಸದ ಸಮಯದಲ್ಲಿ ಪಾಂಡುಪುತ್ರ ಭೀಮನು ಅರಣ್ಯದಲ್ಲಿ ಒಬ್ಬನೇ ಅಡ್ಡಾಡುತ್ತಿದ್ದಾಗ ಅಕಸ್ಮಾತ್ತಾಗಿ ಒಂದು ಹೆಬ್ಬಾವಿನ ಮೇಲೆ ಕಾಲನ್ನಿಟ್ಟನು. ಆ ಹೆಬ್ಬಾವು ಪರ್ವತದಂತೆ ಬೃಹತ್ತಾಗಿತ್ತು, ಅತ್ಯಂತ ಬಲಶಾಲಿಯಾಗಿದ್ದು ಭಯಂಕರವಾಗಿತ್ತು. ಆ ಹೆಬ್ಬಾವು ಬುಸುಗುಡುತ್ತಾ ಭೀಮನನ್ನು ಅವನ ಮೈಗೆ ಸುರುಳಿಯಂತೆ ಸುತ್ತಿಕೊಂಡಿತು. ಅಷ್ಟು ಬಲಶಾಲಿ ಭೀಮ ಅಸಹಾಯಕನಾಗಿದ್ದ. ಬಿಡಿಸಿಕೊಳ್ಳಲು ಆಗದೆ ಮೂರ್ಛೆ ಹೋದ. ಮತ್ತೆ ಎಚ್ಚರವಾಗಿ, ಎಲೈ ಅಜಗರನೇ, ನೀನಾರು? ಅಸಾಧಾರಣ ಶಕ್ತಿ ಇರುವ ನನ್ನನ್ನು ಈ ರೀತಿ ಏಕೆ ಬಂಧಿಸಿದ್ದೀಯಾ ಎಂದು ಕೇಳಿದನು. ಆಗ ಅದು, ನಾನು ನಿನ್ನ ಪೂರ್ವಜನಾದ ನಹುಷ ಎಂಬ ಚಕ್ರವರ್ತಿ. ಅನೇಕ ಸತ್ಕಾರ್ಯಗಳನ್ನು ಮಾಡಿ ಪುಣ್ಯ ಸಂಪಾದಿಸಿ ಇಂದ್ರನ ಸ್ಥಾನ ಪಡೆದು ಮೆರೆಯುತ್ತಿದ್ದ ನನ್ನನ್ನು ಸ್ವರ್ಗದಿಂದ ಕೆಳಕ್ಕೆ ತಳ್ಳಿದರು. ಅಗಸ್ತ್ಯರ ಶಾಪದಿಂದ ಅಜಗರವಾಗಿ ಇಲ್ಲಿ ಬಿದ್ದೆ. ಹೀಗೆ ಶಾಪಗ್ರಸ್ತನಾದ ನಾನು ಅಸಹ್ಯಕರವಾದ ವಾತಾವರಣದಲ್ಲಿ ಕೊಳಕು ಆಹಾರ ತಿನ್ನುತ್ತಾ ಕಾಲ ದೂಡುತ್ತಿದ್ದೇನೆ. ನನ್ನ ವಂಶಜನಾದ ಒಬ್ಬನಿಂದ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಾಗ ನನಗೆ ಶಾಪ ವಿಮೋಚನೆಯಾಗುತ್ತದೆ. ಈಗ ನಾನು ಬಹಳ ಹಸಿದಿದ್ದೇನೆ, ನಿನ್ನನ್ನು ತಿನ್ನುತ್ತೇನೆ ಎಂದನು. ಆ ವೇಳೆಗೆ ಭೀಮನನ್ನು ಹುಡುಕಿಕೊಂಡ ಬಂದ ಧರ್ಮರಾಯನು ಭೀಮನ ಸ್ಥಿತಿ ನೋಡಿ ಮರುಗಿದ. ಅವನಿಂದ ಇದು ಶಾಪಗ್ರಸ್ತ ನಹುಷ ಎಂದು ತಿಳಿದುಕೊಂಡನು. ನನ್ನ ತಮ್ಮನನ್ನು ಬಿಟ್ಟು ಬಿಡು ಎಂದು ಧರ್ಮರಾಯನು ಕೇಳಿದಾಗ ನಹುಷನು, ನೀನು ನನ್ನ ಪ್ರಶ್ನೆಗಳಿಗೆ ತೃಪ್ತಿಯಾಗಿ ಉತ್ತರ ಕೊಟ್ಟರೆ ಬಿಟ್ಟು ಬಿಡುತ್ತೇನೆ ಎಂದು ಹೇಳಿದ. ಆಗ ನಹುಷ ಕೇಳಿದ ಪ್ರಶ್ನೆಗಳಿಗೆಲ್ಲ ಯುಧಿಷ್ಠಿರ ತೃಪ್ತಿಯಾಗುವಂತೆ ಉತ್ತರಿಸಿದ. ಯುಧಿಷ್ಠಿರನು ಕೆಲವು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಂಡ. ನಹುಷನಿಗೆ ಶಾಪ ವಿಮೋಚನೆಯಾಯಿತು. ನಹುಷ ಯುಧಿಷ್ಠಿರರ ಪ್ರಶ್ನೆ ಉತ್ತರಗಳೆಲ್ಲ ಮನುಷ್ಯನ ಬದುಕಿಗೆ ಸಂಬಂಧಪಟ್ಟದ್ದು. ಹೇಗೆ ಬದುಕಬಾರದೋ ಹಾಗೆ ಬದುಕಿ ನಹುಷ ಶಾಪಗ್ರಸ್ತನಾಗಿದ್ದ. ಸತ್ಯ ಧರ್ಮಗಳ ಕುರಿತು ಅಪಾರವಾದ ಜ್ಞಾನವಿದ್ದ ಯಮಧರ್ಮನ ವರದಿಂದ ಹುಟ್ಟಿದ್ದ ಧರ್ಮರಾಯನು ಅವನ ಪ್ರಶ್ನೆಗಳಿಗೆಲ್ಲ ತೃಪ್ತಿಯಾಗುವಂತೆ ಉತ್ತರಿಸಿದ್ದ. ಅವನಿಂದ ಧರ್ಮರಾಯನು ಬದುಕಿನ ಪಾಠಗಳನ್ನು ತಿಳಿದುಕೊಂಡನು. ಆ ಪ್ರಶ್ನೆ ಉತ್ತರಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿದೆ. ಈ ದಿನ ಬೇಡ, ಸರಿಯಾದ ಸಂದರ್ಭದಲ್ಲಿ ಇನ್ನೊಂದು ದಿನ ಹೇಳುತ್ತೇನೆ. ಈಗ ನಹುಷನ ಕತೆ ಹೇಳುತ್ತೇನೆ, ಕೇಳಿ. ನಹುಷನ ಕತೆ ಕೇಳಿದರೆ
ಎಂಥವರಿಗಾದರೂ ವೇದಾಂತ ದೇಶಿಕರು ಈ ಪದ್ಯದಲ್ಲಿ ಹೇಳಿದಂತೆ ಸ್ವರ್ಗವಾಸವೂ ಅಪ್ಸರ ಸ್ತ್ರೀಯರ ಸಹವಾಸವೂ ಭೋಗಜೀವನವೂ ಎಂದರೆ ಜಿಗುಪ್ಸೆಯಾಗುತ್ತದೆ. ಈ ಕಥೆಯನ್ನು ನಹುಷನೇ ಸ್ವತಃ ಯುಧಿಷ್ಠಿರನಿಗೆ ಹೇಳಿದನು. ಅದನ್ನು ವೈಶಂಪಾಯನರು ಜನಮೇಜಯನಿಗೆ ಹೇಳಿದ್ದು ಮಹಾಭಾರತದಲ್ಲಿ ಬರುತ್ತದೆ. ನಹುಷ ಹಸ್ತಿನಾಪುರದ ಚಕ್ರವರ್ತಿಯಾಗಿದ್ದ. ಯಯಾತಿಯ ಕಥೆ ಗೊತ್ತಿರಬೇಕಲ್ಲ ನಿಮಗೆ. ಅವನ ತಂದೆ ಇವನು. ಅನೇಕ ಸತ್ಕಾರ್ಯಗಳನ್ನು ಮಾಡಿದ್ದ. 100 ಯಾಗಗಳನ್ನು ಮಾಡಿ ಇಂದ್ರ ಪದವಿಗೆ ಅರ್ಹನಾಗಿದ್ದ. ಧರ್ಮಿಷ್ಠನಾಗಿ ರಾಜ್ಯವಾಳುತ್ತಿದ್ದ. ಬಹಳ ಸಂಯಮಿಯಾಗಿದ್ದ. ಒಮ್ಮೆ ಕಾರಣಾಂತರದಿಂದ ಯಾವುದೋ ಶಾಪದಿಂದ ಇಂದ್ರನಿಗೆ ಇಂದ್ರ ಪದವಿ ಹೋಯಿತು. ಇಂದ್ರನ ಸಿಂಹಾಸನ ಖಾಲಿ ಬಿಡುವ ಹಾಗಿರಲಿಲ್ಲ. ಆದ್ದರಿಂದ ಅವನ ಜಾಗ ತುಂಬಲು ಅರ್ಹನಾದ ನಹುಷನನ್ನು ಸಶರೀರನನ್ನಾಗಿ ಕೊಂಡೊಯ್ದರು ದೇವತೆಗಳು. ಸ್ವರ್ಗಕ್ಕೆ ಕರೆದುಕೊಂಡು ಹೋದರು. ಇಂದ್ರನ ಸಿಂಹಾಸನದಲ್ಲಿ ಕುಳಿತ ನಹುಷನಿಗೆ ಅಲ್ಲಿನ ಭೋಗ ಅವನ ಆಸೆಗಳನ್ನು ಕೆರಳಿಸಿತು. ಎಲ್ಲ ಮರೆತು ಭೋಗಗಳಲ್ಲಿ ಮೈಮರೆತನು. ಅಪ್ಸರ ಸ್ತ್ರೀಯರು ಸಾಕಾಗಲಿಲ್ಲ. ಇಂದ್ರನ ಮಡದಿಯನ್ನೇ ಬಯಸಿದನು. ಇಂದ್ರಾಣಿ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದಳು. ಭಯಭೀತಳಾದಳು. ನಾರದರು ಒಂದು ಉಪಾಯ ಹೇಳಿಕೊಡುತ್ತಾರೆ. ಸಪ್ತರ್ಷಿಗಳು ಹೊತ್ತ ಪಲ್ಲಕ್ಕಿಯಲ್ಲಿ ನನ್ನ ಮನೆಗೆ ಬಾ, ಆಗ ನಾನು ನಿನ್ನವಳಾಗುತ್ತೇನೆ ಎಂದಳು ನಹುಷನಿಗೆ. ಅವನಿಗೆ ಒಂದು ವರವಿತ್ತು. ಆದ ಕಾರಣ ಸಪ್ತರ್ಷಿಗಳು ಅವನನ್ನು ಪಲ್ಲಕ್ಕಿಯಲ್ಲಿ ಹೊತ್ತರು. ಪಲ್ಲಕ್ಕಿ ಹೋಗುವಾಗ ಒಂದು ಕಡೆ ತುಂಬ ವಾಲುತ್ತಿತ್ತು. ಏಕೆಂದರೆ ಆ ಕಡೆ ಇದ್ದ ಮಹಾಮಹಿಮರಾದ ಅಗಸ್ತ್ಯ ಋಷಿಗಳು ಬಹಳ ಕುಳ್ಳು. ಪಲ್ಲಕ್ಕಿ ವಾಲುವುದರಿಂದ ನಹುಷನಿಗೆ ಪ್ರಯಾಣ ಸುಖಕರವಾಗಿರಲಿಲ್ಲ. ಆದ್ದರಿಂದ ಅಹಂಕಾರದಿಂದ ನಹುಷ ಅಗಸ್ತ್ಯರನ್ನು ಕಾಲಿನಿಂದ ಒದೆಯುತ್ತಾನೆ. ಆಗ ಅಗಸ್ತ್ಯರು ಕೋಪದಿಂದ ಹಾವಿನಂತೆ ಬುಸುಗುಟ್ಟುತ್ತಾ, ನೀನು ಹೆಬ್ಬಾವಾಗಿ ಕೊಳಕು ಜಾಗದಲ್ಲಿ ಬಿದ್ದುಕೊಂಡಿರು ಎಂದು ಶಾಪ ನೀಡಿದರು. ಆಗ ನಹುಷ ಅವರ ಕಾಲಿಗೆ ಬಿದ್ದು ಬೇಡಿಕೊಂಡನು. ಆಗ ಅಗಸ್ತ್ಯ ಋಷಿಗಳು, ಮುಂದೊಂದು ದಿನ ನಿನ್ನ ವಂಶದ ಮಹಾನುಭಾವನು ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರಿಸುತ್ತಾನೆ. ಆ ವೇಳೆಗೆ ನಿನ್ನ ದುರಹಂಕಾರವು ಪಶ್ಚಾತ್ತಾಪದಲ್ಲಿ ಬೆಂದು ನಾಶವಾಗಿರುತ್ತದೆ. ಮತ್ತೆ ನೀನು ಮೊದಲಿನ ರೂಪ ಪಡೆಯುತ್ತೀಯಾ ಎಂದು ಹೇಳಿದರು. ಆಗ ನಹುಷನು ಹೆಬ್ಬಾವಾಗಿ ತಕ್ಷಣವೇ ಬದರಿಕಾಶ್ರಮದ ಹತ್ತಿರ ವಿಶಾಖಯೂಪ ಎಂಬ ಸ್ಥಳದಲ್ಲಿ ಹಿಮಾಲಯ ಪರ್ವತದಲ್ಲಿ ಬಂದು ಬಿದ್ದನು. ಅಂದಿನಿಂದ ಇಂದಿನವರೆಗೆ ಕೊಳಕು ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾ ಯುಧಿಷ್ಠಿರನಿಗಾಗಿ ಕಾಯುತ್ತಾ ಬಿದ್ದುಕೊಂಡಿದ್ದನು. ಇದನ್ನೆಲ್ಲ ನಹುಷನು ಧರ್ಮರಾಯನಿಗೆ ಹೇಳಿದನು. ಪ್ರಶ್ನೋತ್ತರಗಳ ನಂತರ ಭೀಮನನ್ನು ಬಿಡಿಸಿಕೊಂಡು ಭೀಮ ಯುಧಿಷ್ಠಿರರು ಹಿಂದಿರುಗಿದರು. ನಹುಷನಿಗೂ ಶಾಪ ವಿಮೋಚನೆಯಾಯಿತು. ಸಜ್ಜನನಾದ, ಸತ್ಕರ್ಮಿಯಾದ, ಬಹಳ ಧರ್ಮಿಷ್ಠನಾದ, ಸಮರ್ಥನಾದ ದೊರೆಯೊಬ್ಬ ಸ್ವರ್ಗ ಸುಖದ ಭೋಗಕ್ಕೆ ಮರುಳಾಗಿ ಜೀವನವನ್ನು ಅಸಹ್ಯವಾಗಿ ಮಾಡಿಕೊಂಡ ಕತೆ ಇದು. ನಹುಷ ಧರ್ಮರಾಯರ ಸಂವಾದದಲ್ಲಿ ಒಂದು ಮಾತು ಬರುತ್ತದೆ. ಮೋಕ್ಷ ಪ್ರಾಪ್ತಿ ಯಾರಿಗೆ ಎಂದು ನಹುಷನು ಅನೇಕ ವಿಷಯಗಳನ್ನು ಹೇಳುತ್ತಾ, ಸಮಯ ಬಂದಾಗ ಅತಿಯಾದ ಅಗತ್ಯವಿರುವವರಿಗೆ ಸ್ವಾರ್ಥತ್ಯಾಗ ಮಾಡಿ ದಾನ ಮಾಡಿದವರಿಗೆ ಮೋಕ್ಷ ಸಿಗುತ್ತದೆ ಎಂದು ಹೇಳುತ್ತಾನೆ. ಈ ವಾಕ್ಯಗಳನ್ನು ಓದಿದಾಗ ನನಗೆ ತ್ರಿವೇಣಿಯವರು ಬರೆದ ಕಾಶಿಯಾತ್ರೆ ಎಂಬ ಕಾದಂಬರಿಯ ನೆನಪಾಯಿತು. ಈಗ 60 ವರ್ಷಗಳಾಗಿವೆ ನಾನು ಆ ಕತೆ ಓದಿ. ಈ ಸಂಭಾಷಣೆಗೆ ಪೂರಕವಾಗಿರುವ ಆ ಕತೆ ಹೇಳುತ್ತೇನೆ ಕೇಳಿ. ನಾನು ಓದಿ ಬಹಳ ಕಾಲವಾದ್ದರಿಂದ ಚೂರುಪಾರು ವ್ಯತ್ಯಾಸವಾಗಿದ್ದರೆ ಕ್ಷಮಿಸಿ. ಸುಮಾರು 1950ರ ಕಾಲ. ಒಬ್ಬಳು ಹೆಂಗಸು ವಿಧವೆ, ಮಕ್ಕಳಿರಲಿಲ್ಲ. ಆಗಿನ ಕಾಲದ ಸಂಪ್ರದಾಯಕ್ಕೆ ತಕ್ಕಂತೆ ತಲೆ ಬೋಳಿಸಿ ಕೆಂಪು ಸೀರೆ ಉಡಿಸಿದ್ದರು. ಆ ಕಾಲದ ಕಾನೂನಿನಲ್ಲಿ ಮಕ್ಕಳಿಲ್ಲದ ಹೆಂಡತಿಗೆ ಗಂಡನ ಆಸ್ತಿಯಲ್ಲಿ ಹಕ್ಕು ಇರುತ್ತಿರಲಿಲ್ಲ. ಗಂಡನ ಆಸ್ತಿ ಅವನ ಅಣ್ಣ ತಮ್ಮಂದರಿಗೆ, ದಾಯಾದಿಗಳಿಗೆ ಸೇರುತ್ತಿತ್ತು. ಆ ಅಸಹಾಯಕ ಹೆಣ್ಣು ಮಗಳು ಅವರಿವರ ಮನೆಯಲ್ಲಿ ಅಡಿಗೆ ಮಾಡುವುದು, ಮನೆ ಕೆಲಸದಲ್ಲಿ ಸಹಾಯ ಮಾಡುವುದು, ಮೆಣಸಿನ ಪುಡಿ ಕುಟ್ಟಿ 4 ಕಾಸು ಸಂಪಾದಿಸುವುದು, ಈ ರೀತಿ ಬದುಕುತ್ತಿದ್ದಳು. ಅವಳಿಗೆ ಬೇಕಾಗಿದ್ದುದು ಒಂದು ಹೊತ್ತಿನ ಊಟ, 1-2 ಹತ್ತಿಯ ಕೆಂಪು ಸೀರೆ, 1 ಕೋಣೆ, ಚಾಪೆ, ದಿಂಬು, ಹೊದ್ದಿಕೆ, ಒಲೆ, 4-6 ಮಡಿಕೆಗಳು ಅಷ್ಟೇ. ಕ್ಷೌರಿಕನಿಗೆ ಕೊಡಲು ಅರ್ಧ ಆಣೆ ತಿಂಗಳಿಗೆ. ಅವಳಿಗೆ ತನ್ನ ಬದುಕಿನ ಬಗ್ಗೆ ಬೇಸರವಿತ್ತು. ಆದರೂ ಎಲ್ಲರೊಡನೆ ನಗುನಗುತ್ತಾ ಸ್ನೇಹದಿಂದ ಇರುತ್ತಿದ್ದಳು. ತನ್ನ ಕಷ್ಟವನ್ನು, ಮನಸ್ಸಿನ ದುಃಖವನ್ನು ಪಕ್ಕಕ್ಕಿಟ್ಟು ಜೀವನವನ್ನು ನಿಭಾಯಿಸುತ್ತಿದ್ದಳು. ಪರರಿಗೆ ಉಪಕಾರಿಯಾಗಿದ್ದಳು. ಒಂದು ದಿನ ಅವಳಿಗೆ ತುಂಬ ಹತ್ತಿರದವರಾದ ಒಳ್ಳೆಯ ಸ್ನೇಹಿತೆಯಾದ ಪಕ್ಕದ ಮನೆ ಹೆಂಗಸು ಅಳುತ್ತಿದ್ದುದನ್ನು ಕಂಡಳು. ವಿಚಾರಿಸಿದಾಗ ಅವಳು ಹೇಳಿದ್ದು ಇಷ್ಟು: ನನ್ನ ಮಗಳಿಗೆ ಗಂಡು ಗೊತ್ತಾಗಿದೆ. ಒಳ್ಳೆಯ ಸ್ಫುರುದ್ರೂಪಿ, ವಿದ್ಯಾವಂತ, ಒಳ್ಳೆಯ ಸರ್ಕಾರಿ ನೌಕರಿ ಇದೆ, ಯಾವ ದುಶ್ಚಟಗಳು ಇಲ್ಲದ ಒಳ್ಳೆಯ ಹುಡುಗ. ಮದುವೆ ಮಾಡಿದರೆ ನಮ್ಮ ಮಗಳು ಸುಖವಾಗಿರುತ್ತಾಳೆ. ಮದುವೆಗೆ ದುಡ್ಡು ಹೇಗೋ ಹೊಂದಿಸಿದ್ದೇವೆ. ಚಿನ್ನ ನನ್ನದೇ ಕೊಡಬಹುದು. ಆದರೆ
ವರದಕ್ಷಿಣೆ ಕೇಳುತ್ತಿದ್ದಾರೆ. ಅದನ್ನೆಲ್ಲಿಂದ ಕೊಡೋಣ? ಸಾಲ ಮಾಡಿ ಕೊಡಬಹುದು, ತೀರಿಸುವುದಾದರೂ ಹೇಗೆ? ಆದ್ದರಿಂದ ಈ ಮದುವೆ ಆಗುವುದಿಲ್ಲ. ನನ್ನ ಮಗಳು ಅವನನ್ನು ಇಷ್ಟಪಟ್ಟಿದ್ದಳು, ಅವಳು ಅಳುತ್ತಿದ್ದಾಳೆ, ಅದಕ್ಕೆ ನಾನು ಅಳುತ್ತಿದ್ದೇನೆ ಎಂದರು. ಆಗ ಆ ಕಾಲದಲ್ಲಿ 10 ಗ್ರಾಂ ಚಿನ್ನದ ಬೆಲೆಯೇ ಕೇವಲ 99 ರೂಪಾಯಿ ಇತ್ತು. ಇನ್ನು ಅವರು ಕೇಳಿದ್ದ ಸಾವಿರಾರು ರೂಪಾಯಿಗಳನ್ನು, ಬಹಳ ದೊಡ್ಡ ಮೊತ್ತ ಆಗಿನ ಕಾಲಕ್ಕೆ. ಎಲ್ಲಿಂದ ತರುವುದು? ಈ ವಿಧವೆಯೋ ಬಡವಳು, ಅವಳಿಗೂ ಸಹಾಯ ಮಾಡಲು ಆಗುವುದಿಲ್ಲ ಎಂದು ತಿಳಿದಿದ್ದರೂ ಆ ಹೆಂಗಸು ತನ್ನ ಸ್ನೇಹಿತೆ ಎಂಬ ಕಾರಣದಿಂದ ತನ್ನ ದುಃಖವನ್ನು ಇವಳಲ್ಲಿ ತೋಡಿಕೊಂಡಿದ್ದಳು. ಇದನ್ನೆಲ್ಲ ಕೇಳಿದ ಆ ವಿಧವೆ ಹೆಂಗಸಿಗೆ ರಾತ್ರಿಯೆಲ್ಲ ನಿದ್ರೆ ಬರಲಿಲ್ಲ. ಆ ಹುಡುಗಿಯ ಮದುವೆ ನಿಂತು ಹೋಗುತ್ತಲ್ಲ ಎಂದು ಸಂಕಟವಾಗಿತ್ತು. ಬೆಳಗಿನ ಜಾವದ ಹೊತ್ತಿಗೆ ಅವಳೊಂದು ನಿರ್ಧಾರ ಮಾಡಿದ್ದಳು. ಒಳಗೆ ಹೋಗಿ ತನ್ನ ಟ್ರಂಕ್ ತೆಗೆದಳು. ಅವಳು ಜೀವನ ಪೂರ ಸೇರಿಸಿಟ್ಟ ಹಣ ಮಣ್ಣಿನ ಡಬ್ಬಿ ಗಡಿಗೆಗಳಲ್ಲಿತ್ತು. ಆ ಡಬ್ಬಿಗಳನ್ನೆಲ್ಲ ಒಡೆದಳು. ಹೆಚ್ಚು ಕಡಿಮೆ 1000 ರೂಪಾಯಿಗಳೇ ಇತ್ತು. ಖಾರದ ಮೆಣಸಿನ ಪುಡಿ ಕುಟ್ಟಿ ಶ್ರಮದ ಕೆಲಸಗಳನ್ನು ಮಾಡಿ ಜೀವಮಾನವಿಡೀ ಸಂಪಾದಿಸಿ ಕೂಡಿಟ್ಟ ಹಣ ಅದು. ಯಾವ ಆಸೆಯೂ ಇರದ ಅವಳು ತನ್ನ ಒಂದೇ ಒಂದು ಆಸೆಯನ್ನು ಪೂರೈಸಿಕೊಳ್ಳಲು ಕೂಡಿಟ್ಟುಕೊಂಡಿದ್ದಳು. ಅದೇ ಕಾಶಿ ಯಾತ್ರೆಯ ಕನಸು. ಯಾವ ಜನ್ಮದ ಪಾಪವೋ ತನಗೀ ದುರವಸ್ಥೆ ಈ ಜನ್ಮದಲ್ಲಿ ಬಂದಿದೆ. ಗಂಗೆಯಲ್ಲಿ ಮುಳುಗಿ ಕಾಶಿ ವಿಶ್ವನಾಥನ ಅನ್ನಪೂರ್ಣೆ ವಿಶಾಲಾಕ್ಷಿಯ ದರ್ಶನ ಪಡೆದು ಹಳೆಯ ಜನ್ಮದ ಪಾಪಗಳನ್ನೆಲ್ಲ ಕಳೆದುಕೊಳ್ಳಬೇಕು ಎಂದು ಅಂದುಕೊಂಡಿದ್ದಳು. ಅವಳು ಕಾಶಿ ಯಾತ್ರೆಯ ಕಾಲವೂ ಕೂಡಿ ಬಂದಿತ್ತು. ಆದರೆ ಹೆಂಗಸು ನಿಸ್ವಾರ್ಥ ಬುದ್ಧಿಯಿಂದ ತನ್ನ ಕರ್ಮ ಇನ್ನೂ ಸವದಿಲ್ಲವೆಂದು ಕಾಣುತ್ತದೆ. ನನಗೆ ಕಾಶಿ ಯಾತ್ರೆ ಲಭ್ಯವಿಲ್ಲ, ಆದರೂ ಪರವಾಗಿಲ್ಲ, ನಾನು ಈ ಹಣವನ್ನು ಆ ಹುಡುಗಿಯ ಮದುವೆಗೆ ಕೊಟ್ಟು ಬಿಡುತ್ತೇನೆ. ಅವಳ ಮದುವೆಯ ಕಾಶಿ ಯಾತ್ರೆಯೇ ನಡೆಯಲಿ. ನನ್ನ ಕಾಶಿ ಯಾತ್ರೆ ಇಲ್ಲದಿದ್ದರೆ ಪರವಾಗಿಲ್ಲ, ಆ ಮನೆ ಸುಖವಾಗಿರಲಿ ಎಂದು ಆ ಹಣವನ್ನು ಪಕ್ಕದ ಮನೆ ಹುಡುಗಿಯ ಮದುವೆ ನಡೆಯಲಿ ಎಂದು ಕೊಟ್ಟು ಬಿಟ್ಟಳು. ಫಲಾಪೇಕ್ಷೆ ಇಲ್ಲದೆ ಸತ್ಪಾತ್ರರಿಗೆ ಸಕಾಲದಲ್ಲಿ ಸತ್ಕಾರ್ಯಕ್ಕೆ ದಾನ ಮಾಡಿದ ಬಡ ಹೆಂಗಸಿನ ಕತೆ ಇದು. ಪ್ರಜ್ಞೆ ಇದ್ದರೆ ಇಂತಹ ಕಥೆಗಳೇ ಬದುಕಿಗೆ ದಾರಿ ತೋರಿಸುತ್ತದೆ. ವೇದಾಂತ ದೇಶಿಕರು ಮಹಾಜ್ಞಾನಿಗಳು. ಅವರು ನಮ್ಮಲ್ಲಿ ತತ್ವ, ಹಿತ, ಪುರುಷಾರ್ಥಗಳ ಪ್ರಜ್ಞೆ ಮೂಡಿಸುತ್ತಿದ್ದಾರೆ. ಬದುಕಿಗೆ, ಗುರುಗಳಿಗೆ, ಭಗವಂತನಿಗೆ ಜೋಡಿಸುತ್ತಿದ್ದಾರೆ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.